ಬಿಟ್ಟು ಓದ್ಲಕ್ಕಿ ಇನ್ನೇನು ನಾನೀಗ ವಿಡಿಯೋ ಮಾಡಿ ಅಪ್ಪಂಗೆ ತೋರಿಸ್ತೀನಿ ಪಾ ಹಿಂಗೆ ಮಾಡ್ಯಾಳ ನೋಡ ಅಂತಂದು ಅಷ್ಟೇ. ಆಕಿ ನಮ್ಮ ಮಮ್ಮಿನ ಹೊರಗೆ ಹಾಕಿದ್ಯಲ್ಲ ನೀನು. ಬಂಗಾರಿದು ಅರ್ಗಿನ ಬಂಗಾರಿದು ಅರ್ಗಿನ ಬಂಗಾರ ಸ್ಟೋರಿ ಓಪನ್ ಮಾಡಿ ಚುರುಕು ಆಟ ಆಡಿಸ್ಬೇಕು. ಓದ್ಲು ಮಮ್ಮಿ. ನೋಡ್ರಿ ನಾವೇ ನಿನ್ನಿಂದ ಓಡಿಸ್ಕೊತಿದ್ದೆ ಈಗ. ಡೂಮಿ ವಿಡಿಯೋ ಮಾಡೋದು ಕೇಳಿಸ್ಕೊಳ್ಳಿಲ್ಲ ನೀನು? ಕೇಳಲ್ಲ ಅಜ್ಜಿಗೆ ಬೇ ನಾನು ವಿಡಿಯೋ ಮಾಡ್ತೀನಿ ಅಪ್ಪಂಗೆ ತೋರಿಸ್ತೀನಿ ಅಂತಂದು ಹೇಳಿಲ್ಲ ಬೇ. ಉತ್ತರನ ಕೊಡಲ್ಲ ಯಾರೋ ಸಪೋರ್ಟಿಗೆ. ಯೋ ಏನು ಕುಡಿತಿ? ಕಾಫಿ. ಊಟ ಈಗ ಕಾಫಿ 3ನೇ ಸಲ ಈಗ. ತಟಗಿತ್ತು ನಮ್ಮ ಅಜ್ಜಿಗೆ ಎಷ್ಟು ಕಾಫಿ ಕೊಟ್ರು ಸಾಲದು, ಒಂದು ಬಕೆಟ್ ಕೊಟ್ರು ಸಾಲದು, ಒಂದು ಸಿಂಟ್ಯಾಕ್ಸ್ ಕೊಟ್ರು ಸಾಲದಕ್ಕಿಗೆ. ಇನ್ಫಿನಿಟಿ ಕಾಫಿ ಬೇಕು ನಮ್ಮ ಅಜ್ಜಿಗೆ. ಒಂದೊಂದು ಏನೋ ಖಾಲಿ ಆಗ್ತಾ ಇರಬೇಕು, ಖಾಲಿ ಆಗ್ತಾನೆ ಇರ್ಬಿಡ್ದು, ಹಂಗೆ ಬಾಯಿ ನಾನ್ ಸ್ಟಾಪ್ ಕುಡಿತಾ ಇರಬೇಕು. ಕುಡಿದು ಶುಗರ್ ಬರ್ಸ್ಕೋಬೇಕು. ನನಗೇನು ಶುಗರ್ ಇಲ್ಲ, ನಮ್ಗೆ ತಂಪಿನ ಶಕ ಐತಿ. ಹೊರಗೆ ನೋಡ್ರಿ ಫ್ರೆಂಡ್ಸ್, ಚಳಿ ಬಿಟ್ಟು ತಿಕ್ಕದ. ಈಗ ಅವ್ವ ಕುಂತ ಮೇಲೆ ನುಗ್ಲು ಕುಡಿ ತಗೇನ ನಿಂತು ಬಂದೈತಿ. ನಮ್ಮ ಅಜ್ಜಿ ನಡೆಯೋ ಸ್ಟೈಲ್ ನೋಡ್ರಿ. ಚಪಾತಿ ತಿನ್ನಕ್ಕಾಗಲಿಲ್ಲ, ಒಂದೇ ಚಪಾತಿ ನಾನು ತಿನ್ನಲ್ಲ, ಇದಾಗ ಹೊಕ್ಕೊಂಡು ಹೋಲ್ದು ನನಗೆ. ಇದನ್ನ ತಿಂದು ಮಾತ್ರೆ ತಗೋಬೇಕು ಅನ್ಕೊಂಡೆ. ಈಗ ಅಜ್ಜಿ ತಂದಿದ್ದೆಲ್ಲ ಹೊಕ್ಕೊಂತೈತಿ. ನೋಡು ಬೇಕಂದ್ರೆ ಬೇಕ್ರಿ ಐಟಮ್. ಹೌದು, ತಿಂದ್ಬಿಟ್ರೆ ನೋಡಿ ನನಗೆ ಬಾಯಿ ಎಲ್ಲ ಕಹಿ ಅನ್ಸತೈತಿ. ಅಷ್ಟು ತಿಂದು ಗುಳಿಗೆ ತಗೋಬೇಕು ಅನ್ನೋದೈತೆ. ನಾನು ತಗೊಂತೀನಿ, ಟೈಮ್ 11:30 ಆಯ್ತು. ನಾನು ತಗೊಂತೀನಿ ಈಗ. ಬರೀ ಶಾಗಿ ಪಾಯಸ ಹೊಟ್ಟೆ ತುಂಬುತ್ತಾನ. ಒಂದು ಮುಂಜಾನೆ ಚಪಾತಿ ಪಲ್ಯ ಮಾಡ್ಯಾಳ, ಅನ್ನ ಮಾಡ್ಯಾಳ, ಸಾರು 2 ಪತ್ರಿಕೆ ಎಲ್ಲ ಮಾಡಿರ್ತಾಳ. 1 5 ಸಾಕ್ತಿಗೆ. ನೋಡ್ರಿ ಪಕ್ಕದ ಮನೆ ಡೋರ್ ಸೌಂಡ್ ಆದ್ರೆ ನಮ್ಮ ಮನೆಗೆ ಆಗೈತೆ ನಂಗೆ ಮಾಡ್ತಾಳ. ಫ್ರೆಂಡ್ಸ್ ನೋಡ್ರಿ, ಈಗ ನಮ್ಮವ್ವ ಕಾಫಿ ಕುಡಿದ್ಲು, ನಾನು ಕಾಫಿ ಕುಡಿದೆ, ನಾಷ್ಟ ಆಯ್ತು, ಎಲ್ಲ ಆಯಿತು. ಈಗ ಮಕ್ಕೋನ ಕಾರ್ಯಕ್ರಮ ನಡೆದಿತ್ತು. ಊರಿಂದ ಏನೇನು ತಂದಾಳ ಅದನ್ನೆಲ್ಲ ತೆಗೆದಿಡಂಬಾರೆ ಅಂತ ಅಂದ್ಲು. ಅದಕ್ಕೆ ತೆಗೆದಿರ್ತಿ ಹೊಚ್ಕೊಂಡೋದು ಇಲ್ಲೇ ತಂದೇನ ಬೇಕಲ್ಲ ಬಗನ ಅವ್ರ ಮನೆಗೆ ಮಕ್ಕೊಂಡದ. ಇದು ಬಿಟ್ಟು ಬರ್ಬೇಕಿಲ್ಲ ಅಲ್ಲ. ಏನು ಕಡ್ಲಿ ಪಲ್ಯ ಕೊಟ್ಟಾರೇನೋ. ಕಡ್ಲಿ ಪಲ್ಯ, ಕಡ್ಲಿದು ಸ್ವಲ್ಪ ಗಿಡ ಎಳೆದು ತೊಳೆದು ಮಾಡನ್ಯಾಕ ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕಿ ಅದನ್ನು ಚಲೋ ಆಕತಿ ಅಂತ ಕೊಟ್ಟಾರ. ಬರ್ಲಿ ರೀ ನಾವು ನೀನು ಉಣ್ಣಾಕ ಚಳಕ ಪಲ್ಯ ಮಾಡ್ಕೊಂಡಿದ್ದೆ ಬಸ್ನಾಗ. ಮಧ್ಯಾಹ್ನ ಉಣ್ಣೆ ಬಸ್ನಾಗ ಉಳ್ಳೆಲ್ಲ ಒಂದು ಈಟ ಪಲ್ಯ ಉಳಿತು ಚಳಕಾಯಿ, ಅನ್ನ ಬಳದು ಇಟ್ಕೊಂಡ್ಬಂದೆ. ಫ್ರಿಜ್ನಾಗ ಇಡಿ, ಈಗ ತಿನ್ಬೇಕಾದ ತೆಗೆದು ಬಿಸಿ ಮಾಡಿ. ಇಲ್ಲೈತೆ ನೋಡಿ ಸೊಪ್ಪು, ಕಡ್ಲಿ ಸೊಪ್ಪು ಒಂದಿಷ್ಟು ರೊಟ್ಟಿ ಮಾಡಿದ್ದೆ ಹೋಗಿಂದ. ಫ್ರೆಂಡ್ಸ್ ನೋಡ್ರಿ, ಕಡ್ಲಿ ಗಿಡದ ಎಳೆದು ಸೊಪ್ಪಿದು. ನಮ್ಮೂರ ಕಡೆ ಪಲ್ಯ ಮಾಡ್ತಾರೆ ಇದನ್ನು. ಕಡ್ಲಿ ಕಾಳು ತರ್ಬೇಕಾಯ್ತು, ಕಾಯಿ ಮತ್ತು ಈ ಸೊಪ್ಪು ಸಿಕ್ಕೈತಿ. ತಗೋ ಇಲ್ಲ ಅಲ್ಲಿಡ. ಹಾಂ ಬಾಯ್ ಅಲ್ಲಿಡ ಆ ಕಡೆ. ರೊಟ್ಟೆ ನಾವು ಎಸ್
ಒಂದು 5 6 ಅದಾವ. ಮೊನ್ನೆ ಸೋಮವಾರ ನಮ್ಮ ಊರ ಶಾಂತಿ ಆತು. ಹ್ಞೂ ಕಾಯಿಪಲ್ಲೆ ತಂದಿದ್ದೆ, ಉಳಿದಿತ್ತು ತೊಗೊಂಬಂದು. ತೊಗೊಂಬಂದೆ. ಕಟ್ಟು ಕರ್ಬೇವು ಯಾಕೆ ತರಕ್ ಹೋಗಿದ್ದೆ? ಹೆಂಗೈತೆ ನೋಡಲ್ಲ ಅದು. ಫ್ರಿಜ್ನಾಗ ಇಡಿ. ಏನು ಇದು ಜವಾರಿ ಇದು. ಜವಾರಿ ಇದ್ ಬಿಡು, ಎಲ್ಲ ಕಪ್ ಆಗ್ಬಿಟ್ಟೈತಿ. ಫ್ರಿಜ್ನಾಗ ಇಡು. ಟೊಮೆಟೊ ನೋಡೋದು ಹೋಗೈತಿ. ಅರ್ಧ ಕೊರಿ. ಅರ್ಧ ಕೊರದು 63 ರೂಪಾಯಿ ಕೆಜಿ ಟೊಮೆಟೊ ಇಲ್ಲಿ ಅವ. ಅಯ್ಯೋ ದೇವ್ರಿ, ಅಲ್ಲಿ 30 20 ಪಾಡ್ ಬಿಡು. ಇದು ಎತ್ತರ ಒಂದು ಅವೇನು ಹೂವ? ಹೂವಿನ ಜಾಸ್ತಿ. ನಿನ್ನೆ ಈ ಸೂವ ತಂದಿನ 60 ರೂಪಾಯಿ ಹಾಕ್ಯಾರ. ನೋಡಿ ಇಷ್ಟು ತಗೊಂಡ ಹೂ ಕೊಟ್ರೆ ತೆಳಗ್ ಹಾಕ್ಬಿಡ, ತಡಿ. ಅದ್ರಾಗ ಇರ್ಲಿ. ನೋಡಿ ಇದಾಗ್ಯಾವು. ಆಗ ಅಲ್ಲ ಓಡಾಡಿರ್ತೀವಿ. ಇಲ್ಲ ಚಂದ ಅದ ಬೇ. ಒಂದು ಪೇಪರ್ ಹಾಳಿನಾರ ಹಾಕ್ತಿದ್ದೆ. ಇಲ್ಲಿ ತಗೋ, ಏನಾಗಲ್ಲ. ನೋಡಿ ಎಂತಿಂತವದು. ರೇಣವ್ ಕೊಟ್ಟ ಕಾಲಾಗ ಹಾಕಿ ತುಳಿದಾಡ್ತಿರ್ತಾರ. ಕೂಡ್ಲಾರ ಮಂಜ ಹೊಸ್ಕೊಟ್ಟಾಳ, ರೇಣಾ ಹೊಸ್ಕೊಟ್ಟ ಬಾಗ್ಲಿ. ಹೌದಾ, ಚಂದ ಅದ ಬಿಡ. ಅಂತ ಚಂದ ಅದ ನೋಡಿ. ಥ್ಯಾಂಕ್ಸ್ ಹೇಳಿದಿಲ್ಲ ಅವ್ರಿಗೆ. ಹೇಳಿದೆ. ಅಯ್ಯ ಮಂಜ ಅಂಕರ ಎಲ್ಲಾನು ಹರ್ಕೊಂಡ್ ಬಂದ್ರ ಹಿಡಿಯವ ಹೂವ ಅಂದು ತುಂಬಾ ತುಂಬಾ ಥ್ಯಾಂಕ್ಸ್ ಅವ ನಿನಗ ಮಂಜವ್ ಅಂದೆ. ನಗಾಕತ್ತಿದ್ರಿ ಎಲ್ಲಾರು. ನೋಡಿ ಇಂಗ್ಲಿಷ್ ಮಾತಾಡ್ತಾಳ ಬಸಮ್ಮ ಅಂತಾರ. ಮೊಮ್ಮಗ ಕಲ್ಸವ ಅಂದೆ. ನೋಡ್ರಿ ಫ್ರೆಂಡ್ಸ್ ಹೆಂಗೈತೆ ನೋಡ್ರಿ. ಮತ್ ನಿಂದ ಐತಲ್ಲ ನೀವು ಹಾಕ್ತೀವಿ, ನಾನು ಅವ್ರಿಗೆ ಹಾಕ್ತೀನಿ. ಅಗ್ಲಕ್ಕೈತಿ ಫ್ರೆಂಡ್ಸ್ ನೀವು ಹಾಕೊಳ್ರಿ. ಚೀಟಿ ಅದನ್ನ ತೆಗ್ದಿಲ್ಲ ಅವ್ರಿಗೆ ತೋರ್ಸಕ 125 ರೂಪಾಯಿ. ಅಯ್ಯ ಅಂತ ತೋರಿಸ್ತೀನಿ ರೇಟ್. ನೀ ಗಿಫ್ಟ್ ಕೊಟ್ಟಿದ್ದು ಯಾವತ್ತು ರೇಟ್ ಹೇಳಬಾರ್ದು. ಫ್ರೆಂಡ್ಸ್ ನನಗೂ ಒಂದ್ ದಿವಸ ಹಿಂಗ್ ಕೊಟ್ಟಿದ್ದ ಗಿಫ್ಟ್ ಅವ್ರ ಮೊಮ್ಮಕ್ಳಿಗಾರರಿಗೆ ಕೊಟ್ಟಾರ. ತಮ್ಮಾರ ಹೌದಿಲ್ಲ ಅವ್ರು. ನಿನಗೂ ಮೊನ್ನೆ ಜಾತ್ರೆಗೆ ಕರ್ಕೊಂಡೋಗಿ ಎಲ್ಲ ಕೊಡ್ಸಿಲ್ಲಲ್ಲ. ಆಪ್ ರೊಕ್ಕ ಕೊಟ್ಟಿತ್ತು. ಅಪ್ಪ ರೊಕ್ಕ ಕೊಟ್ಟಿದ್ದ ಅಂತ ನೀ ಕೊಟ್ಟಿದ್ದ ಅಲ್ಲ. ಗಂಡು ಮೊಮ್ಮಕ್ಕಳು ಎಷ್ಟಾಗ್ಲಿ ಅವ್ರು. ಇವ್ರಿಗೇನ್ ಮಾಡಿಲ್ಲ ನಾನು ಮಾಡಿದಿ, ಮತ್ತೆ ಜಗ್ ಮಾಡಿದಿ. ಇಡು ಅದ್ರ ಇದು ತೋರಿಸ್ತೀನಿ. ಅವರು ನೋಡ್ತಾಳ ಮತ್ತೆ ಏನಾತೇನು ಚಂದ ಐತೆ ಅಣ್ಣ. ಅಯ್ಯೋ ಚಂದ ಐತಾ, ಮಸ್ತ್ ಐತಿ. ಹಿಂಗಂದ ಅಜ್ಜಿ ನನ್ ಕಿವಿಗೆ ಹಾಕುದು ಯಾವಾಗ ಕೊಡಿಸ್ತೀಯ ಅಂದ ಮೊನ್ನೆ ಆರಾಮ್ ಇದ್ದಾಗ. ನನ್ ಕಡೆ ರೊಕ್ಕ ಇಲ್ಲಪ್ಪ, ಈಗ ಸಿದ್ದರಾಮಯ್ಯ ರೊಕ್ಕ ಬರ್ಲಿ. ನಾನು ಒಂದಕ್ಕೆ ಏನೋ ಕೇಳಿದ್ದೆ ಅವತ್ತು. ಏನ್ ಕೇಳಿದ್ದಿ? ಅವತ್ತೇನೋ ಕೇಳಿದ್ದೆ. ಏನ್ ಕೇಳಿದ್ ಹೇಳು, ತರ್ತೀನಿ ನಿನಗೂ. ಫಸ್ಟ್ ಆ ಹೂವನ್ನ ಕವರ್ಗೆ ಹಾಕವ, ನೆಲದ ಮ್ಯಾಗ ಇಡಬಾರ್ದು, ದೇವ್ರಿಗೆ ಏರ್ಸ್ತೀವಿ. ವರ್ಷ ತಗೊಂಡೆಲ್ಲ ಅಲ್ಲಿ ನೆಲ ಒರ್ಸಿವಿ. ಬೆಳಿಗ್ಗೆ ಪೂಜೆ ಮಾಡಿರಿ. ಏನಾಗಲ್ಲ, ಯಜಮಾನ ಅಲ್ವಾ ನಿನ್ನೆ ಮಾಡಿದಿ ಇವತ್ತು ಮಾಡಿ. ಬೇಸಿರ ಏನ್ ಚಂದ ಅದ. ಅಕ್ಕಿಗೋಸ್ಕರ ಅಲ್ಲೇನು ಹೂ ಹರ್ಯಾಕ ಹೋಗಾರ ಜಾಕ ಮಾಡ್ಯ ಹೋಗ್ತಾರ ಹೂ ಹರ್ಯಾಕ. ಎದ್ದು ಗುಟ್ಲೆ ಮುಖ ತೊಳ್ಕೊಂಡು ಹೋಗ್ತಾರ. ನಾವು ಹೋಗಿದ್ದಿಲ್ಲ. ಇನ್ನೂ ಮಕ್ಕ ಸತಿ ತೊಳೆದ್ರೆ ಇಲ್ಲಂದ್ರ ಬಂದಿದ್ದು. ಈಕಿ ನಾಟಿದ್ದಾಗ ಈಕಿನ್ಕಿಂತ ಚಿಕ್ಕವರಿದ್ದಾಗ ಹೋಗಿವಿ ನಾವು ಹೂ ಹರ್ಯಾಕ. ಅಯ್ಯ ಮೂಡ್ಲಾರ ಮಂಜನ್ಗನ ಒಳ್ಳೆಕಿದಾಳ ಬೇಸಿದೆ. ಕೇಳೇ ಕೇಳ್ತಾಳ ನಿಮ್ಮನ್ನ. ಮನೆ ಹೆಂಗದಾಳ ಕಿಮ್ಮಂಗ್ ಹಿಡಿಯ. ಏಯ್ ಹಾಕ ಸುಮ್ಮನೆ ಹಂಗೆ ಮಾಡಿ. ಚಂದದ ಬಿಡು ಹೂವು. ಇಡುವ ಫ್ರಿಜ್ನಾಗ ಮಸ್ತ್. ಏಯ್ ಬೇಡ, ಅದು ಬೇಡ. ಕಟ್ಟಿ ಫ್ರಿಜ್ನಾಗ ಇಟ್ಬಿಡು. ವಾ ವಾ ನೀವು ಹೌದಾ? ಹೌದವ. ಹಾಂ ಆತನು ಎಲ್ಲ ಮುಗಿತಾ? ಇನ್ನೂ ಒಂದು ಚೀಲ ಐತೇನೆ ಇಲ್ಲೇ? ಹ್ಞೂ ಹೌದು. ತೆಗಿ ನಮಿತ ಆ ಚೀಲ ಎತ್ತಿ ಕೊಡಾಕಿಗೆ. ಹುಷ್ ನಿದ್ದಿಗೆಟ್ರ ಒಂಥರ ಬೇಜಾರು. ತಿರುಗುತ್ತಾ ಮನುಷ್ಯ ನಿದ್ದಿಗೆಟ್ರ. ಅವ 5 ರೊಟ್ಟಿ ಉಳಿದ್ವ. ಲಗು ಲಗು ತೆಗಿಯೋ. ನಾ ಇನ್ನು ವಿಡಿಯೋ ಅಪ್ಲೋಡ್ ಆಗೈತಿ, ಅದಕ್ಕಿನ್ನ ಪಬ್ಲಿಷ್ ಮಾಡಿಲ್ಲ. ಬಂತ ಬರ್ತಿರು. ನಮ್ಮ ಮನೇಲಿದ್ದ ಬಸ್ಸಿನ ಮಟ್ಟ ಹಿಡ್ಕೊಂಡ್ಲ ಇದನ್ ರೇಣವ. ಚಲೋ ಅಕ್ಕ ಅಂತ ಹೆಲ್ಪ್ ಆತು ನಿಂಗೆ. ಸೀರೆ ಇದ್ರಾಗ ಇದ್ದೀನಿ ಆಗ. ಹೋಸಲ ಉಟ್ಕೊಂಬಂದಿತ್ತು. ಅದು ಒಂದು ಇದೊಂದು 2 ಜೊತೆ ಮ್ಯಾಗ ಕೊಡ್ಸಿತ್ತು. ಆ ಸೀರೆ ಈಗ ಉಟ್ಕೊಂಡ್ರೆ ಸೀರೆ ಎಷ್ಟು ಇನ್ನೂ ಹಂಗದ ನೋಡು. 10-15 ವರ್ಷ ಆತು. ಬ್ರೆಡ್ ಒಂದ ನಿಮ್ಮಿಬ್ಬರ ನಡುವೆ ಇರ್ತಾವು, ನಿಮ್ಮನದ ಇರ್ತಾವಂದು. ನಿನಗೆ ಹಾಕೋ ತಗೋ ಬ್ರೆಡ್. ನನಗ ಬೇಕು ಬಿಡು. ಮತ್ತು ಇಬ್ರಿಗೆ ಅರ್ಧ ಯಾಕ
ಅವರು ಬ್ರೆಡ್ ತಂದಿರ್ತಾರೆ, ನಾವು ತಂದಿರ್ತೀವಿ. ಅದಕ್ಕೆ ನಮ್ಮೂರಂದು ಇರ್ಲಿ ಅಂತ ಒಂದು ತಂದೇನು ಅದೇನು ಹಿಟ್ಟು ಜಾದಿತ್ತು. ಇದು ಗುರಾಳ. ಗುರಾಳ್ ತಂದು ಹಾಕ್ತೊಮ್ಮೆ ಚಲೋ ಇದ್ವಾ 40 ರೂಪಾಯಿನೂ ಇವು. ಫ್ರೆಂಡ್ಸ್ ನೋಡ್ರಿ ಇವು ಗುರಾಳು ಇಲ್ಲಿ ಬೆಂಗಳೂರಾಗ ಚೆನ್ನಾಗಿರಲ್ಲ, ಪಾಕೆಟ್ನಾಗ ಇರ್ತಾವೆ, ಹುಳ ಆಗ್ಬಿಟ್ಟಿದ್ವು ಮೊನ್ನೆ ತಂದಾಗ. ಅದಕ್ಕೆ ಒಂದು ಪ್ಯಾಕೇಜಿ ತೊಗೊಂಬಾ ಬೇವ ಅಂತಂದು ಹೇಳಿದ್ದೆ. ಫ್ರಿಜ್ನಾಗ ಇಟ್ರೆ ಏನಾಗಲ್ಲ, ವರ್ಷ ಹಂಗಟ್ಲೆ ಇಟ್ಕೋಬಹುದು. ಜಗ್ಗಿರ್ತಾವ ರೇಷನ್ ಜೋಳ ಅಂತಂದ್ರ ಜೋಳ ತರ್ಲಿಲ್ಲ, ಮಾರಿಬಿಟ್ನ್ಯಾ ನಾನು. ಈಗೇನೈತಿ ಇಷ್ಟಿದ್ದು ಹಾಕಿಸ್ಕೊಂಡ್ ಇರ್ಲಿ ತಗ, ಇನ್ನೂ ಐತಿ ಮನ್ಯಾಗ ಇಟ್ಟು ಇದನ್ನ ಮಿಕ್ಸ್ ಮಾಡೇ ಮಾಡ್ಕೊಂಡ್ರಾತು. ಬೇರೆನೇ ಇಡು, ಗುಡಿಸ್ಬೇಡ. ಗೊತ್ತಾಳ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎಲ್ಲಾರ್ಗಿ ಗೊತ್ತು, ಈ ಕಡೆಲ್ಲ ಅವ್ರಿಗೆ ಗೊತ್ತು. ಹುಚ್ಚಳ್ ಅಂತಾರೆ ಇವಕ್ಕೆ, ಈ ಕಡೆ ಹುಚ್ಚಳ್ ಅಂತಾರ. ಹುಚ್ಚಳ್ ಪುಡಿ ರಾಗಿ ರೊಟ್ಟಿ ಅಂತ, ಹುಚ್ಚ ಚಟ್ನಿ ರಾಗಿ. ನೋಡಿ ಎಷ್ಟು ಜಿನ್ನದ ಐತಿ. ಒಂದು 5 kg ಅಷ್ಟೈತಾ, ಜಗ್ಗ ಐತಿ. 1 ತಿಂಗಳು ಮಟ ಹಾಕೈತೆ ಅದು. ಏ ಕೈ ಹಾಕೇ ಬಿಟ್ಟೆ ನೀನು. ಹಾಕಿ ಬಿಡಿ, ಏನತ್ ನೋಡ್ಲಿ. ಬ್ರೆಡ್ ಈಗ ತೋರ್ಸಿನ ನಿಮ್ಗೆ ಎಷ್ಟದ ಪೇಡೆ, ನಿಮ್ಗೆ 5 ಕಿಲೋ ತಂದೀನಿ. ಅವು ಧಾರವಾಡ ಪೇಡ ಅಂದ್ರ ಅದ್ರ ಹೆಸರು ಮಿಶ್ರ ಪೇಡ ಅಂತ ಇರುತ್ತೆ. ಅವು ಒರಿಜಿನಲ್ಲು. ತೋರ್ಸು ನೋಡ್ರಿ ಇದು SBS ಅಂತ ನೋಡ, ಯಾವ್ದ ಬೇಕ್ರಿದ್ ಇದು. ತೆಗಿ ಹಾರ್ತೈತಿ, ಗೋಪಾಲ್ ಮಾಡಿದ್ರೆ ಹಾರೋದಿಲ್ಲ. ಆಯ್ತು, ಕಟ್ಟಾಗೈತಲ್ಲ ಅಲ್ಲಿ ಒಂದು. ಈಗ ನಿನ್ನಿದ್ರ ಓಪನ್ ಮಾಡಿಲ್ಲ, ಹೆಚ್ಚು ಕಡಿಮೆ ಹಾಕಿರ್ತಾರ. ನಾ ಈಗೇನಾರು ಕಟ್ ಮಾಡಿಲ್ಲ ನಾನು. ಆತನವ ತಡಿ, ಏಸದು ಎಣ್ಸನ. 1 2 3 4 5 6 7 8 9 10 11 12 13. ಎಷ್ಟಕ್ಕ? ಒಟ್ಟ ಟೋಟಲ್ 650 ರೂಪಾಯಿ ತಗೊಂಡ್ರೋಡು ಇಷ್ಟಕ್ಕೂ. ಶಿವ, ಅದು ಎಷ್ಟು kg ಐತಿ? 5 kg ಐತಿ. ಅವ್ರಿಗೆ ಎಷ್ಟು ಇರವ ನೋಡ್ತೀನಿ. ಅವ್ರಿಗೆ 1 ಕಿಲೋ ತಗೊಂಡಿವಿ. ಅವ್ರು ಸುಳ್ಳ ತಿನ್ನಲ್ಲ ಹುಡ್ರವು. ಈಗ ಒಂದದಿಂದ ಮುಗಿಸ್ತೋಡು, ಕೈ ಬಿಟ್ರು ತೆಗೆದಿಡು ನೋಡು. ಅವ್ರದ್ದು ಸೇಮ್ ಐತಲ್ಲ ಘಾಟೆ. ಈಗ ಡಾನಿ 5 kg ಅಣ್ಣ. ಅವ್ರದ್ದು ಇದು ಅಡಿಕೆ. ರಾಶಿ ಅಡಿಕೆ. ಇವು ಪೇಡೆ ಅವ್ರಿಗೆ ಸೇರೆವು. ಒಂದು 6 ಅದಾವ ಬಿಡು, ಅವನ್ಯಾಕೆ ಓಪನ್ ಮಾಡ್ತಿ? 6 ಅದಾವ. ಆಯ್ತಾ? ಇಷ್ಟ ಕೊಂಡ ತಂದೋಡ್ರಿ ನಮ್ಮ ಈ ಸಲ. ಹೋದ ಸಲನೂ ಇಷ್ಟ ತಂದಿದ್ಲು, ಈ ಸಲನೂ ಅಷ್ಟ ತಂದ. ಈ ಸಲ ಡಾನಿ ಘಾಟೆ ಎಕ್ಸ್ಟ್ರಾ ತಂದ. ನಮ್ಮ ನಮಿತಾ ಫೋನ್ ಮಾಡಿ ಹೇಳಿದ್ಲು, ನಮಗೊಂದು ಸ್ವಲ್ಪ ಡಾನಿ ಜಾಸ್ತಿ ತೊಂಬ, ಘಾಟೆ ತೊಂಬ ಅಂತಂದು. ನಿಮ್ಮವ್ಗೆ ಆಡು, ನಿನಗೆ ಆಡು, ನವ್ಯಾಗೆ ಆಡು, ನನಗೆ ಆಡು. ಇವು 3 ಉಳಿತಾವು, ತಾಲಾಗ ಒಂದು ಚುಚ್ಚು. ನಾನು ಏನು ತಿಂದಿಲ್ಲವ, ವರ್ಷದ ದಂಗ ಕಡ್ಸ್ಕೊಂಡಿನಿ ನಮಿತಕ್ಕ. ನಾನೇನಂದಿ? ಅಲ್ಲ ಹೇಳ್ದೆ, ಲೆಕ್ಕ ಮಾಡಿ ತಗೋ ಒಂದು ಬೇಕಾರ. ಬೇಡವಾ, ಇದು ತಿಂದು ನೋಡಿ. ಬೇಡ. ಗುಳ್ಗಿ ತಗೊಂಡೆ ನಮ್ಮಿ? ಸಿದ್ದರಾಮಯ್ಯ ರೊಕ್ಕ ಬಂತು. ನಮ್ಮಿ ಗುಳ್ಗಿ ತಗೊಂಡು ಕುಡಿದ್ರ ಗಂಟಲ್ದಾಗ ಇದು ಕರಿಗ್ ಬಿಡ್ತೈತಿ. ಇವ್ ನಾವು ಇದಕ್ಕೆ ಹಾಕಿ ಬೇಸನ್ ಪುಟ್ಟಿಗೆ. ನಾ ಸಂಜೆ ಮುಂದೆ ಹಾಕ್ತೀನಿ ತೋ. ಸಂಜೆ ಮುಂದೆ ಹಾಕಿ ಮಿಕ್ಸ್ ಮಾಡ್ತೀನಂತ. ಒಂದ ತಿಂಗಳದ್ದು ಹಾಕ್ಯಾರ ಹಂಗಾದ್ರೆ ಲಕ್ಷ್ಮಿ ಗೃಹಲಕ್ಷ್ಮಿದು. ಹಾಂ, ಎಲ್ಲರಿಗೆ 1 ತಿಂಗಳ. ಇಲೆಕ್ಷನ್ ಈಗ ಅದಕ್ಕೆ ಬರ್ತೈತಿ. ರಾಶಿ ಅಡಿಕೆ ಒಯ್ ರೊಟ್ಟಿ ಇದು ಗಾಳಿಗೆ ಹಂಗ ತೆಗೆದಿಡ ಅವನು. 1 2 3 4 ಅದಾವ. ಎಂತ ರುಚಿ ಅದಾವ. ಹಂಗಂದ್ರೆ ನನಗೆ ಏನು ತರಬಾರ್ದು ಅನ್ಸುತ್ತ. ನೋಡಿದೆ ಎಷ್ಟು ಚಲೋ ಅದಾವ. ಒಂದಿಂದ ಖಾಲಿ ಆಗಾಕೋತ ನಾವು.
ಏ ಅಂತ ಬಂದಾಗ ತಗೋ ಫ್ರಿಜ್ನಾಗ ಹಿಡಿಯೋ ತಗೋ ನಾನು ಕಾಪಿ ಹಾರಾಕ್ತಿತ್ತು ಕುಡಿ ಕವರ್ ಮ್ಯಾಗ ಇಡು. ಏನೇನಾಗಿಲ್ಲ ನೋಡಿ ಪಲ್ಯ ಜಗ್ ಎಣ್ಣೆ ಗುರಾಡ್ ಪುಡಿ ಬಾಕ್ಸ್ ತಂದ ಹಳ್ಳಿ ಫ್ರೆಂಡ್ಸ್ ನೋಡ್ರಿ ನಮ್ಮವ್ವ ಗದಗಿನ ಶಾಬಾದಿ ಮಠ ಬುಕ್ ಡಿಪೋದಿಂದ ಕ್ಯಾಲೆಂಡರ್ ತೊಗೊಂಬಂದ ನೋಡ್ರಿ. ಹೇಳಿದ್ದಿಲ್ಲ ನಾವು ತಾನ ತಂದ. ಬೇಕಾಗಿತ್ತಿದು, ತುಂಬ ಹೆಲ್ಪ್ ಆಗುತ್ತೆ. ಕ್ಯಾಲೆಂಡ್ರ್ ಮನೆಗಿದ್ರೆ ಅಮಾಸಿ ಹುಣಿವಿ ಎಲ್ಲ ಗೊತ್ತ. ವಾ ವಾ ಹಾಂ ಹಾಂ ಹೌದಾ, ಆಯಿತು ತಂದ ನೋಡ್ರಿ ನಮ್ಮವ್ವ. ಸಂಕ್ರಾಂತಿ ಎಲ್ಲ ಗೊತ್ತಾಕತಿ 14 ತಗೋಬೇಕಂದೆ ಹಾಂ ನಾನು ಊರಿಗೆ ಹೋಗ್ತೀನಿ ಮತ್ತೆ ಅಂತ ಬಿಟ್ಟು ಬಂದೇನೆ. ಹ್ಞೂ ಗದಿಗ್ನಾರ ಯಾರು ವಿಡಿಯೋ ನೋಡಕತ್ತಿದ್ರ ಕಮೆಂಟ್ ಮಾಡಿರಿ. ಮೊನ್ನೆ ನಮ್ಮವ್ಗೆ ಒಬ್ರು ಸಿಕ್ಕಿದ್ರಂತ ಕಮೆಂಟ್ ಮಾಡಿದ್ರೆ ಗೊತ್ತಾಕತಿ ನೀವು ಯಾರು ಏನು ಅನ್ನೋದು. ಅದಿಲ್ಲ ಏನಂದ್ರೆ ಪದ್ಮ ಅಂದ್ರ ನೋಡ ಅವ್ರ ಹೆಸರು ಪದ್ಮ ಅಂದ್ರ ಏನಂತ ಮಾತಾಡ್ಸಿದ್ರೆ ಯಾವಾಗ ಬಂದ್ರಿ ಬೆಂಗಳೂರಾಗ ಇದ್ದ ಅಂದ್ರೆ ಅಯ್ಯೋ ನೀವ್ ನೋಡ್ರಿ ನಮ್ಮನ್ನ ನೀವ್ ಯಾರು ಅಂದೆ. ಇಲ್ರಿ ಶ್ರೀದೇವ್ ನಾನು ದಿನ ನೋಡ್ತೀನಿ ಇಲ್ಲೇನ ಕೇಳಿದ್ರ ಅಂತ ಹೇಳ್ರಿ. ನಮ್ಮ ಹೆಸರು ಪದ್ಮ, ನಮ್ದು ನಂಬರ್ ಐತ್ ನೋಡ್ರಿ ಅಂದ್ರೆ ಅವ್ರ ನಂಬರ್ ನೆನಪಾಗ್ಬಿಟ್ಟೆ. ಬಟ್ಲೆ ಹೇಳಿದ್ರ ನಮ್ಗೆ ಗೊತ್ತಾಗ್ಬೇಕಲ್ಲ. ಅವ್ರ ನಂಬರ್ ನನ್ನ ಕಡೆ ಐತಂತ. ಅಂದ್ರು ಇರ್ತಾವಲ್ರಿ ಹಂಗು. ಅಷ್ಟಂದ್ರನ ಮಾತಾಡ್ತಾರ. ಭೇಟಿ ಯಾರು ಬೇರೆ ಸಿಕ್ಕಾರ ಅವ್ರು. ಅವ್ರ ಒಬ್ರ ಬೇರೆ ಸಿಕ್ಕಾರ ನಾವು. ಮತ್ತೆ ಏನಂದ್ರು ಮಮ್ಮಿ ಅಷ್ಟೇ ಅಂದ್ರು ನವ್ಯ ನಿಮ್ಗೆ ಎಷ್ಟು ಜೀವ ಅದಾಳ್ರಿ, ನಿಮ್ಮನ್ ಬಿಟ್ಟ ಇರಲ್ಲ ಬಾಳ ಮುದ್ದವಾಗಿ ಅದಾಳ್ರಿ ಅಂತ ಹೇಳಂದ್ರು. ನವ್ಯನ್ ನೋಡ್ತೀನ್ರಿ ನಾನು ಅಂದ. ಹೌದ್ರಿ ಅಂದೆ. ಇಬ್ರು ಒಂದ ಸ್ಟೇಬಲ್ ಮೇಲೆ ಕುಂತ್ಕೊಂಡು ನಾಷ್ಟ ತಿಂದ್ವಿ. ಹೋಗ್ಕಿನ್ರಿ ನಾನು ಕಾಯಿಪಲ್ಲೆ ತರ್ಬೇಕು ಅಂದ್ರ ಹೋಗ್ರಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಹುಡುಗರು ತಿನ್ನಿಸೋಯಕ್ ಬಂದಿನ್ರಿ ಅಂದೆ. ಬರ್ರಿ ಇನ್ನೊಂದ್ಸಲ ಮನಿಗ್ ಬರ್ರಿ ಇನ್ನೊಂದ್ಸಲ ಬಂದಾಗ ಅಂದ್ರ ಹ್ಞೂನ್ರಿ ಅಂದೆ. ಎಲ್ಲೇ ಐತಂದ್ರ ಅವ್ರ ಮನಿ ಅದನ್ನ ದ್ಯಾಸಾರಿನಿ ಬಿಡು ಹೋಗ್ಲಿ ಬಿಡು. ನೆನಪಿರಲ್ಲ ನಿನಗೆ. ಇಲ್ಲವಾ ಆತ್ ನೋಡ್ರಿ ಫ್ರೆಂಡ್ಸ್, ಎಲ್ಲ ಎತ್ತಿಟ್ಟೆ ನಾನು. ಅದು ನಮ್ಮ ತಂಗಿ ಕೊಡೋದು. ಇದು ಜೋಳದಿಟ್ಟು ತೆಗೆದಿಡ್ತೀನಿ. ಜೋಳದಿಟ್ಟು ಇದೆಲ್ಲ ಮಾತ್ರ ಇವಾಗ ತಲೆ ನೋಡಿ ನಿಂದು ಹೆಂಗಾಗೈತಿ. ಎಣ್ಣೆ ಹಚ್ಚಿ ಹಾಚ್ಕೋಬೇಕು. ಅರ್ಬಿ ಇಟ್ಕೊಂಡ್ಬಿಡು ಅವ್ನು ಇದ್ರಾಗ. ಆ ಸೀರೆ ತೋರಿಸಿಲ್ಲ, ಮನೆ ತೋರಿಸ್ಲಾ ಇಲ್ಲ. ಅಲ್ಲೈತಲ್ಲ ಹೊಸ ಸೀರೆ. ಇದು ಸುಣ್ಣ ಇವು ಎರಡು ಬಿಸ್ಕೆಟ್ ಇದ್ವು. ಇದನ್ನ ನೀವಟ್ಟು ಎತ್ತರ ಕೊಟ್ಟು ಕಟ್ಬೇಕು. ಏನದ? ಅಲ್ಲ ಅಲ್ಲೇ ಅಲ್ಲೇ ದೇವ್ರದ್ದು ಅವಾಗ ತಗೊಂಡಿದ್ನೆ. ಅಲ್ಲೇ ದೇವ್ರ ಬಂದಿದ್ದೆ. ಅಲ್ಲ ಸಾಬಜ್ಜ ಇಲ್ಲಿಟ್ಟಿನಿ ಮನಿ ಎಲ್ಲ ಹುಡ್ಕ. ಯಾರ್ದು? ನಂದ ನೋಡಿ ಕರೆನ್ಸ್ ಖಾಲಿ ಆಗಕ್ ಬಂದೈತೆ. ಎಲ್ಲಿಟ್ಟಿನಿ ಇದು ಅಲ್ಲಿಂದ ಇದು ದೇವ್ರದು ಅಲ್ಲುಂದ ಅಂತ ಹಂಗ ಅನ್ಬಾರ್ದು. ದೇವ್ರ ಅಲ್ಲ ಸಾಬಜ್ಜ. ಇದು ಬಿಟ್ಟು ಬಂದಿದ್ರ ನಿಮ್ಗನ ಹುಡ್ತದ. ಏನದ? ಮನಿ ಕರೆದಿ ಬಂದಿದ್ರೆ ಏನ್ ನೋಡ್ಲಿ ನಮ್ಮಿ ಅದು ಇಲ್ಲೈತ್ ನೋಡಿ ಕವರ. ಅಯ್ಯ ಸ್ಮಾರ್ಟ್ ವಾಚಿಂದ ನೋಡು. ಮನೆ ಎಲ್ಲ ಹುಡುಕ್ಯಾಡಿದ್ವಿ. ಅಲ್ಲೇ ಬಿಟ್ಟು ಬಂದಿರಿ ಹೌದಿಲ್ಲ ನಮ್ಮಿ? ಅಲ್ಲನ ಮನಿ ಎಲ್ಲ ಹುಡುಕ್ಯಾಡಿವಿ. ಎಲ್ಲಿ ಹೋತು ಸ್ಮಾರ್ಟ್ ವಾಚ್ ಚಾರ್ಜ್. ಇವಳೇ ತಗೊಂಬಂದಾಳ. ವಾಚ್ ಕಟ್ಕೊಂಬಂದಾರ ಯಾರವ? ತಗೊಂಡವ್ರ ಯಾರು? ಎಲ್ಲಿನ ತಂದೇನ? ಅಂಬಾಡಿಯಲ್ಲಿ. ಸೀರೆ ತೋರಿಸ್ ಫಸ್ಟ್, ವಿಡಿಯೋ ಕಟ್ ಮಾಡ್ತೀನಿ. ಭಾಳ ತಗತ್ ಮತ್ತೆ ಒಂದು ಸ್ವಲ್ಪ ತಗೋ. ಇಲ್ಲೇ ಈ ಕಡೆಗೆ ಬೀಸಿ. ಅಯ್ಯೋ ಅಲ್ಲಿ ನೋಡಿ ಎಲ್ಲಿ ಅಂಬಾಡಿ ಎಲ್ಲಿ ರಾಸಿ ಅಡಿಕೆ ಸುಣ್ಣ ಹಾಕ್ಕೊಂಬಿಟ್ರೆ ಬಾಯೆಲ್ಲ ಕೆಂಪು. ಅದನ್ನ ತೋರ್ಸಂದಿದ್ದು ನಾನು ನಿನಗೆ. ಹೊಸಾದ್ ಕೊಟ್ಟಿದ್ನಲ್ಲ ಮನೆ. ತಂದಿಯನ? ಫ್ರೆಂಡ್ಸ್ ಇದ ನೋಡ್ರಿ ಇದು ಸೀರೆ ನಮ್ಮವ್ಗ ಕೊಟ್ಟಿದ್ದು ನಾನು. ಗೀರಿಂದ ಇತ್ತಲ್ಲ ಅದನ್ನ ತಗೊಂಡಿದ್ಲು.
ಅವ್ರು ನಮ್ಮ ಸಬ್ಸ್ಕ್ರೈಬರ್ ಅಂತ ತೊಗೊಂಡ್ಮೇಲೆ ನಮ್ಮವ್ವ ಇದು ತೊಗೊಂಡು ಇದು ಚಂದ ಐತಿ ಬೇವ ಮಸ್ತ್ ಐತಿ ಇದು ಚಂದ ಐತಿ. ಅದು ಇದು ತೋರಿಸಿ ರೇಷ್ಮೆ ಸೀರೆ ಒಂದ್ಸಲ ಉಟ್ಕೊಂಡಿದ್ದೆ ಅವಾಗ ಭಾಳ ವರ್ಷದಿಂದ. ನೀರು ತಂದಿದ್ದ. ಹಾಂ ಇದು ದೀಪಾವಳಿಗೆ ತಂದಿದ್ದೆ ಅಲ್ಲೇ ಹಳೆ ಮನೆಗಿದ್ದಾಗ. ಇದು ಮಾದೇ ಕೊಡ್ತಿದ್ದೆ. ಇದು ಮಾದೇವಿ ಇದು ಭಾಳ ವರ್ಷ ಆತು ಇದನ್ನ ಕೊಡಿಸಿ ಮಾದೇವಿ. ಶಿವಲಿಂಗಕ್ಕ ನಾನು ಕೊರಿ ಲಕ್ಷ್ಮಪ್ಪಣ್ಣ ಹೋಗಿದ್ರ ಸರ ಈ ಸೀರೆ ಟ್ರಂಕ್ ತಗೊಂಬಂದಿರ. ಒಮ್ಮಕ್ಳೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಸೀರೆ ನೋಡ್ರಿ ಇದು. ಆಕಿ 2 ಬಾಂಡೆ ತಗೊಂಡ್ಲ. ಆಕಿನ ಕರ್ಕೊಂಡು ಹೋಗಿ ಬೋರ್ಮಾಳ ಸರ ಸೀರೆ ಶಿವಲಿಂಗಕ್ಕ ನಾನು ಕೊರಿ ಲಕ್ಷ್ಮಪ್ಪಣ್ಣ ಮಾದೇವಿ ಹೋಗಿದ್ವಿ. ಮಾದೇವಿ ದುಡ್ಡು ತಗೊಂಬಂದಿದ್ಲ. ಶಿವಲಿಂಗಪ್ಪನ ಒಳ್ಳೆಕಿದ್ದೆವು ಎಲ್ಲ ತಿನ್ಸಾಳಕಿ ನೆನಸ್ಬೇಕು ನಾವು. ಅಯ್ಯ ಮಸ್ತ್ ಮಕ್ಕೊಂತಿದ್ವಿ. ಮತ್ತೆ ಮನ್ಗಿಸ್ಕೊಂತಿತ್ತು ಮಳೆ ಒಳ್ಳೆ ಕಾಲಿಲ್ಲ ದೌಡ್ ಹೋಗ್ಬಿಟ್ರು ಗಂಡ ಅಂತ. ಮಾನಮ್ಯಾಗಂತ್ರು ಹೋಳ್ಗಿ ಮಾಡಿದ್ರ ಇಟ್ಟಿಟ ಮಾಡುವಳ. ಹೌದೌದು ಉಣಿಸಲ್ದ ಬಿಡ್ತಿದ್ದಿಲ್ಲ. ಮಳಿ ಬಂದ್ರ ಅವ್ರು ಈ ವರ್ಷ ಬಾ ಅಂದ್ರು. ನಾನ ಎಲ್ಗಿ ಹೋಲಿಲ್ವ ಯಾರ ಮನೆಗೆ ಹೋಲಿಲ್ಲ. ಎದಕ್ಕ ಉಣ್ಣಾಕ ಮನ್ಯಾಗ ಬಾಗ್ಲೆ ಬಸವಂತ ಅಂಗಡಿಗೆ ಹೋಗಿದ್ದೆ ಕರ್ದಿದ್ಲ ಆಕಿ ದೇವಕ್ಕ ಹೋಲಿಲ್ವ. ಇದು ಚಂದ ಐತಿ ಸೀರೆ ನಿಂಗೆ ಒಪ್ಪತ್ತ. ಒಂದ್ ವರ್ಷ ಜಾತ್ರೆಗಿನ್ನ ಉಟ್ಕೊಂಡಿದ್ದೆ. ರಾಮಗೌಡ್ರ ಮಗಳು ಕೊಡಕ್ ಹೋದಾಗ ಉಟ್ಕೊಂಡಕ್ಕೆ ನಾ ಇದನ್ನ ಗೌಡ್ರ ಜಾತ್ರೆಗ ಅಷ್ಟೇ ನಾ ಉಡಾದ ಇದನ್ನ ಗಂಜ ಚಂದ ಐತಿ. ಅವತ್ತು ಯುಗಾದಿ ತಂದಿದ್ದ ಅನ್ನ ತಗೊಂಡು ಹೋಗ್ಲಿಲ್ಲ, ನಾನು ಹೊಲಸ್ಕೊಂಡ್ಬಿಟ್ಟ ಅನ್ನ. ನಮ್ದ ಮನಿ ಎಲ್ಲ ಅಲ್ಲ ಮನ್ಯಾಗ ಇರುತ್ತದೆ. ಎಲ್ಲಿ ಹೋಗತಿ ಇದ್ರ ಮನಿ ಎಲ್ಲ ಹುಡ್ಕಾಡಿದ್ವಿ ಸಿಗಲೇ ಇಲ್ಲ. ಹೌದಾ ಆಯ್ತು ಈಕಿಗೆ ಮನಗಿಸ್ತೀನಿ ನಾನು. ಏನು ಏನು ಓದ್ಬೇಕು? ಇಲ್ಲ ಅಲ್ಲೇ ಐತೆ ನೋಡ್ತಾ ನೋಡ್ತೀನಿ ನೋಡು ಅಲ್ಲೇ ಇರುತ್ತೆ. ಫ್ರೆಂಡ್ಸ್ ನೋಡ್ರಿ ನಮ್ಮವ್ವ ನಮ್ಮ ತಂಗಿ ಮನೆಗೆ ಹೊಂಟಾಳ. ತಂಗಿ ಮನೆಗೆ ಹೊಂಟಾಳ. ಆಕಿ ಜೊತೆಗೆ ಈಕಿನೂ ಹೊಂಟಾಳ. ಹಾಂ ಬಾಲ ಈಗ ಅದನ್ನೇ ಕುಯ್ಯಕತ್ತಿದ್ ಹೊಚ್ಕೊಂಡದು ಯಾಕೆ ಬೇಡನ ಗೊತ್ತೀನಿ. ಮತ್ತು ನಾನು ಅಲ್ಲಿದ್ದ ನನಗೂ ಬರ್ತಾ ಮಕ್ಕೊಳಕ್ಕಾಗಿಲ್ಲ ನೋಡ್ರಿ ಇವತ್ತು ನನಗಂತೂ. ರಾತ್ರಿನೂ ಲೇಟಾಗಿ ಮಕ್ಕೊಂಡಿನಿ, ಬೆಳಿಗ್ಗೆನೂ ಬೇಗ ಎದ್ದೀನಿ. ಇಡ ಅಂತ ಮಾಡ್ತೀನಿ ನಾನು. ಮುಖ ತೊಳೆದ ಅಲ್ಲ ತೊಳೆದಿರುತ್ತೆ. ಅವನ್ನ ಕೇಳ್ಕೊಂಬರ್ತೀವಿ ಸಾದಾ ಬ್ಲೌಸ್ ಹೆಂಗೆ ಹೊಲಿತೀರಿ ಅಂತ ಕೇಳ್ಕೊಂಬಂದು ನಾಳೆ ಹೊಲಿತೀವಿ. ನಾನು ಇವತ್ತು ಸಂಜೆ ಮುಂದೆ ಹಾಕ್ಕೊಂತೀನಿ. ಹಾಕ್ಕೊಂಡು ನೋಡಿ ಹೇಳ್ತೀನಿ. ಚಲೋ ಹೊಲ್ದಿದ್ರ ಅಲ್ಲೇ ಹಾಕ್ಕೊಂತೀನಿ. ಚಲೋ ಹೊಲಿಲಿಲ್ಲ ಅಂದ್ರೆ ಬೇರೆ ಕಡೆ. ಯಾಕೆ ಈಕಿ ಅವ್ರ ಆಂಟಿ ಮನೆಗೆ ಹೋಗಕ್ಕೆ ರೆಡಿ ಆಗ್ಯಾಳ ಈಗ. ಫೋನ್ ಹೊಂಟ್ರ ನೋಡ್ರಿ. ಯಾವಾಗ ಬರೋದ? 5ಕ್ಕೆ. ಹೌದಾ ₹200 ನೋಡ್ರಿ ಸಿದ್ರೆ ತೋಟ ಸಂಘ ಮಠದಾಗ 200 100 ಅಂತಲ ನಮ್ಮಿ 100 ರೂಪಾಯಿ ಅನ್ಲಿಲ್ಲ. ಹೌದಾ ಹಾಂ ಓಕೆ ನೋಡ್ರಿ ನೀತಿಲ್ಲ ಕಣ್ಣು. ಎದರದು ಐತಿ ಅದು ಕವರ್. ಮಾಡ ಫ್ರೆಂಡ್ಸ್ ನೋಡ್ರಿ ಈಗ ಸಾಯಂಕಾಲ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ಸಾಯಂಕಾಲ ಟೈಮು ಚಾಕಿಟ್ಟಿನಿ. ಇಲ್ಲಿ ನಮ್ಮವ್ಗೆ ಆಲ್ರೆಡಿ ಕಾಪಿ ಮಾಡಿದ್ದೆ ಕೊಡಕ್ಕೆ ಹೋಗಿದ್ದೆ. ನಮ್ಮ ಮನೆಯವರು ನಮಿತಾ ಇದನ್ನು ಕೇಳಿದ್ಲು ಗೋಬಿ ಮಂಚೂರಿ ತರಕ್ಕೆ ಹೋಗ್ಯಾರ. ತಿಂದ ಮೇಲೆ ಕುಡಿತೀನಿ ಅಂತ ಅಂದ್ಲು. ಹಾಗಾಗಿ
ಮತ್ತು ಸೋಸೆ ಎಲ್ಲ ಇಟ್ಟೀನಿ. ಈಗ ನಮಗೆ ಚಾಕಿಟ್ಟೀನಿ. ಕೆಲಸ ಎಲ್ಲ ಆಗೈತಿ ಫ್ರೆಂಡ್ಸ್. ಸಾಯಂಕಾಲದ್ದು ಪಲ್ಯ ಐತಿ, ಇನ್ನು ಚಪಾತಿ ಅದಾವು, ಹಣ್ಣು ಐತಿ, ಸ್ವಲ್ಪ ಸಾಂಬಾರು ಐತಿ. ಏನಾರ ಮಾಡ್ಕೋಬೇಕು ಅನ್ನದ ಜೊತೆಗೆ. ಏನು ಅಲ್ಲೇ ಹೇಳ್ರಿ ನೋಡ್ರಿ. ಶುಕ್ರವಾರ ದೀಪ ಹಚ್ಚಿ ಪೂಜೆ ಮಾಡಿದೆ. ಬೆಳಗ್ಗೆ ನಮ್ಮ ಮನೆಯವ್ರು ಮಾಡೋಗಿದ್ರು ಹೂವು ತೆಗೆದು. ನಾನೀಗ ಸಾಯಂಕಾಲ ಹೂವೆಲ್ಲ ತೆಗೆದು ನೀವು ದೀಪ ಹಚ್ಚಿ ಅದನ್ನು ಕಡ್ಡಿ ಬೆಳಗ್ಗೆ ಕರ್ಪೂರದ ಆರತಿ ಮಾಡಿ ಮುಗಿಸಿದೆ ನೋಡ್ರಿ. ಏನು ಏನಂತ ಹಾಂ ಅದ್ರಾಗ ಕೈ ಹಾಕಿ ತಿನ್ರಿ. ಮತ್ತು ಪ್ಲೇಟ್ಸ್ ಅದು ಎಲ್ಲರಿಗೆ ಒಂದೊಂದು ಪ್ಲೇಟ್ ಬೇಕಾಕ್ಕವ. ಮತ್ತು ಎರಡು ತಂದ ನಾನು 50 ರೂಪಾಯ್ದು. ಆಕಿಗೆ ಒಂದು ಕೊಟ್ಬಿಡು. ಅಷ್ಟು ತಿಂತೀಯನ? ನಾನು ಅಪ್ಪ ತಿಂತೀವಿ. ಪ್ಲೇಟ್ ಐತೆ ನೋಡಿ ಇಲ್ಲಿ ತೋರಿ. ಒಂದ ತಂದೀನಿ ಸಾಕು. ಐಕಿ ನೋಡಿಲ್ಲ ನಾ ಬಂದು ಗುಟ್ಲೇನ ಎಷ್ಟು ಸೋಗ ಐತೆ ನೋಡಿ. ಇಕ್ಕಿದು ಸೋಗ್ಲಾಡಿ ನಾ ಬಂದು ಗುಟ್ಲೇನ ಶೋಗು. ಕೈ ತಿಗಿಲಿ ರಾಜ. ಏನೋ ಮತ್ತೆ ನಿನ್ಗೆ ಏನು ಹೇಳ್ತು ಅಜ್ಜಿಗೆ ಅದ್ರಾಗ ಹಾಕಿ ಕೊಡು ನೀನು. ಆಕೆ ಅಜ್ಜಿಗೆ ಅದ್ರಾಗ ಹಾಕಿ ಕೊಡುವ ಅಂದೆ. ನಮಗೂ ಒಂದು ಪ್ಲೇಟ್ ತಗೋಣ ನಾನು. ಪ್ಲೇಟ್ ತೊಗೊಂಬರ್ರಿ.